ನಮಸ್ಕಾರ. ಇವತ್ತಿನ ದೈನಂದಿನ ಚಿಂತನದಲ್ಲಿ ಮಹಾಮೃತ್ಯುಂಜಯ ಮಂತ್ರ ಎಲ್ಲರೂ ತಿಳಿದಿರುವ ಕೇಳಿರುವ ಮತ್ತು ಹೇಳುವ ಮಂತ್ರ. ಅದು ಶ್ರೇಷ್ಠವಾದ ಮಂತ್ರ. ಇದು ಒಂದು ಶ್ರೇಷ್ಠವಾದ ಗುರು ಮಂತ್ರ. ಎಲ್ಲ ಮಂತ್ರಗಳು ವೇದ ಮಂತ್ರಗಳು ಗುರು ಮಂತ್ರ ಅಲ್ಲ. ಗಾಯತ್ರಿ ಮಂತ್ರ ಒಂದಾದರೆ ಇದೊಂದು ಗುರು ಮಂತ್ರ, ಅಂದರೆ ಉಪದೇಶ ಕೊಡ್ತಾರೆ. ಈ ಮಹಾಮೃತ್ಯುಂಜಯ ಮಂತ್ರ ವಸಿಷ್ಠರು ವಿಶ್ವಾಮಿತ್ರನ ಕೊಡ್ತಾರೆ. ವಿಶ್ವಾಮಿತ್ರ ವ್ಯಾಕುಲತೆಗೊಳಗಾಗ್ತಾನೆ. ಅವನಿಗೆ ಗಾಯತ್ರಿ ಮಂತ್ರದ ದ್ರಷ್ಟಾರನ ಆದ ಮೇಲೂ ಅವನಿಗೆ ವ್ಯಾಕುಲತೆ ಉಂಟಾಗುತ್ತೆ. ಯಾಕೆ ಅಂತಂದರೆ ಅವನು ಕೌಶಿಕನಾಗಿ ರಾಜನಾಗಿ ಬಂದು ಅವರ ಆಶ್ರಮದಲ್ಲಿ ಅವರ ನಂದಿನಿ ಹಸುವನ್ನು ಅದನ್ನು ತಗೊಂಡು ಹೋಗಬೇಕು ಅಂತ ಬಂದಾಗ ಅವ್ರ ಮಕ್ಕಳು ತಡೀತಾರೆ. ಕತೆ ನಿಮಗೆ ಹೇಳಿದ್ದೀನಿ. ತಡೆದಾಗ ಅವ್ರನ್ನೆಲ್ಲ ಹತ್ಯೆ ಮಾಡ್ತಾನೆ. ಆಮೇಲೆ ಬ್ರಹ್ಮದಂಡ ಊರಿರ್ತಾರೆ. ದಿಗ್ಬಲಂ ಹತ್ತಿರನೇ ಹೋಗೋಕ್ಕಾಗಲ್ಲ, ಎಲ್ಲೋ ಇತ್ಲ ಹೋಗಿ ಬೀಳ್ತಾರೆ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಅಂತ ಹೇಳಿ ನಾನು ಬ್ರಹ್ಮತೇಜಸ್ಸನ್ನೇ ಪಡೆದು ನಾನು ಹೊಸ ತಗೊಂಡೋಗ್ತೀನಿ ಇಂದವರು ಆ ಬ್ರಹ್ಮತೇಜಸ್ಸಲ್ಲಿ ಒಂದಾಗ್ಬಿಡ್ತಾನೆ. ಆಗ ಅವನಿಗೆ ಗೋಚಾರವಾದ ಮಂತ್ರ ಗಾಯತ್ರಿ ಮಂತ್ರ. ಅದು 24 ಬೀಜಾಕ್ಷರ, 24 ತತ್ವದ ಅನುಸಂಧಾನದ ಮಂತ್ರ. ಅದನ್ನು ನಿಮಗೆಲ್ಲ ಗೊತ್ತಿದೆ, ಬೇಕಾದಷ್ಟಲ್ಲಿ ನಾವು ಹೇಳಿದ್ವಿ. ಇದು ಬ್ರಾಹ್ಮಿ ಛಂದಸ್ಸಿನ ಮಂತ್ರ. ಆವಾಗ ಆ ವ್ಯಾಕುಲತೆಯನ್ನು ಹೋಗಲಾಡಿಸಲು ವಸಿಷ್ಠರು ಬ್ರಾಹ್ಮಿ ಛಂದಸ್ಸಿನ ರುದ್ರನೇ ದೇವತೆಯಾಗಿರುವ ಬ್ರಾಹ್ಮಿ ಛಂದಸ್ಸು 36 ಬೀಜಾಕ್ಷರಗಳು ಅದನ್ನು ಉಪದೇಶ ಮಾಡ್ತಾರೆ. ಇದರಲ್ಲಿ ತತ್ವಾರ್ಥ ಭಾವಾರ್ಥ ಭಾಷ್ಯಾರ್ಥಗಳಿರುತ್ತೆ. ಪದಾರ್ಥದಲ್ಲಿ ಏನೂ ಇರೋದಿಲ್ಲ. ಪದಾರ್ಥ ಅದನ್ನು ನೆನ್ನೆ 2 ಡೇಸ್ ಬ್ಯಾಕು ಡಾಕ್ಟರ್ S ಮಾಲಿನಿ ಅವರು ಶ್ರೀರಾಮ ಮಂತ್ರ ಜಪವನ್ನು ಬರೆದರೆ ಏನಾಗುತ್ತೆ ಅಂತ ಸುಮಾರು ಒಂದು ½ ಅವರ್ ಟಾಕ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಓದಬೇಕು ಅದನ್ನು. ಏನಾಗುತ್ತೆ ಅಂತಂತಂದರೆ, ಈ ಹಿಪ್ಪೋಕಂಪಸ್ಸಲ್ಲಿ ನಾವು ವ್ಯಾಕುಲತೆಗೊಂಡಾಗ, ತುಂಬ ಮನಸ್ಸು ಡಿಸ್ಟರ್ಬ್ ಆದಾಗ ಅದು ಲೀಸನ್ಸ್ ಕ್ರ್ಯಾಕು, ಫೋಲ್ಡ್ಸ್ ಆಗೋದು, ಗಾಯ ಆಗೋದು ಎಲ್ಲ ಆಗುತ್ತೆ. ಅದು ನೆಗೆಟಿವ್ ಎಮೋಷನ್ಸ್ ಜಾಸ್ತಿ ತಗೊಂಡ್ಬಿಡುತ್ತೆ, ಎಮೋಷನ್ಸ್ ತಗೊಳುತ್ತೆ. ಫ್ರಂಟಿಯರ್ ಬ್ರೈನ್ ನಾವು ಓಪನ್ ಆದರೆ ಬ್ರೈನ್ ಸಿನಾಪ್ಸಸ್ಸು ಕನೆಕ್ಟ್ ಆಗ್ತಿರುತ್ತೆ. ಕನೆಕ್ಟ್ ಆಗಿ ಮನುಷ್ಯ ಆಲ್ಝೈಮರು, ಡೆಮೆನ್ಷಿಯಾ, ಡಿಪ್ರೆಷನ್ನು ಯಾವುದೂ ಬರೋದಿಲ್ಲ, ಕಾಯಿಲೆಗೆ ಸಂತೋಷವಾಗಿರ್ತಾನೆ. ಏನಾಗುತ್ತೆ, ಅವರು ತುಂಬ ಚೆನ್ನಾಗಿ ತಾಕೊಟ್ಟಿದ್ದಾರೆ. ದೇಹದಲ್ಲಿ ಇಲ್ಲಿಂದ ಹಿಡಿದು ಈಸೋಫೋಗಸ್ಸಿಂದ ಹಿಡಿದು ಏನಸ್ ತನಕ ಇದು ಓಪನ್ ಆಗ್ತಾ ಇರುತ್ತೆ. ಯಾವುದು ಸೆರೋಟೋನಿನ್ ಒಂದು ಬ್ಯಾಕ್ಟೀರಿಯಾದಿಂದ, ಅದು ಗಟ್ ಬ್ಯಾಕ್ಟೀರಿಯಾ ಅಂತಾರೆ, ಗಟ್ ಅಂತ ಹೇಳೋಕ್ಕಾಗಲ್ಲ, ಅದು ಆ ಸೆರೋಟೋನಿನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅದು ಖುಷಿ ಕೊಡುವುದು ಹಾರ್ಮೋನ್. ಅದಕ್ಕೊಂದು ಸೆಲ್ ಇರುತ್ತೆ. ಆ ಸೆಲ್ಲಿಂದ ಇದು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೆರೋಟೋನಿನ್ ತುಂಬ ಖುಷಿ ಕೊಡೋದು ಹಾರ್ಮೋನ್. ಅದು ತುಂಬ ಖುಷಿ ಕೊಡೋದು ಅಂಥ ಹಾರ್ಮೋನಿನ್ನು. ಹಾಗಾಗಿ ಅದು ಎಂಟೆರೋಕೋರೋಮಾಫಿನ್ ಅಂತ, ಎಂಟೆರೋಕೋರೋಮಾಫಿನ್ EC ಅಂತ, ಅದು ತುಂಬ ಆನಂದ ಕೊಡುತ್ತದು, ಸೆರೋಟೋನಿನ್ ಹಾರ್ಮೋನ್. ಅದೇನು ಮಾಡುತ್ತೆ, ವೈಬ್ರೇಷನ್ನ, ಈ ತಲೆಯಲ್ಲಿ ನ್ಯೂರಾನ್ಸು ಇದೆ, 300 ಟ್ರಿಲಿಯನ್ಸ್ ಇರುತ್ತೆ. ಆದರೆ ಖುಷಿ ಕೊಡುವುದು ಹಾರ್ಟ್, ಹೃದಯ ಪೂರ್ವಕವಾಗಿ, ಹೃದಯ ದ್ರಾವಕವಾಗಿ ಇಲ್ಲೂ ಇರುತ್ತೆ, ಹಾರ್ಟಲ್ಲಿರುತ್ತೆ, ಜಠರದಲ್ಲಿರುತ್ತೆ, ಈವನ್ ಕೋಲನ್ನಲ್ಲೂ ಪಾಸಾಗಿರುತ್ತೆ. ಎಲ್ಲ ವಿಚಿತ್ರ ಇದು ಸೈನ್ಸ್. ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ ಅದನ್ನು. ಯಾಕೆ ಅಂದರೆ ದೇಹದಲ್ಲಿ ಎಲ್ಲ ಕಡೆ ಇದೆ. ಅದ್ರ ಜೊತೆಗೆ ಇದು ಪಾಸಾಗಿರುತ್ತೆ. ವೇಗಸ್ ನರ್ವು ಟ್ರಾನ್ಸ್ಮಿಟರ್. ಈಗ ನಾನು ಆಧ್ಯಾತ್ಮಿಕವಾಗಿ ಹೇಳ್ತೀನಿ, ಅದನ್ನು ನೀವು ಅಲ್ಲಿ ನೋಡಿ. ಅವ್ರು ಯಾಕೆಂದರೆ ½ ಅವರ್ ಟಾಕ್ ಕೊಟ್ಟಿದ್ದಾರೆ. ಅದು ½ ಅವರ್ ನಾನು ಎಕ್ಸ್ಪ್ಲೈನ್ ಮಾಡಿ ನೆಸಿಟಿ ಇಲ್ಲ, ಅವರು ಅಷ್ಟು ಚೆನ್ನಾಗಿ ಹೇಳಿರುವಾಗ. ಇದು ಏನಾಗುತ್ತೆ ಇದು ಅಂತಂತಂದರೆ, ಮಂತ್ರ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ವಂದನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್
ಓಂ ತ್ರ್ಯಂಬಕಂ. ಪದಾರ್ಥವನ್ನು ನೋಡಬಾರ್ದು. ಸ್ವಲ್ಪ ಇದು ಋಗ್ವೇದದ ಮಂತ್ರ. ಋಗ್ವೇದದ 7ನೇ ಮಂಡಲ 59ನೇ ಮಂತ್ರ. ವಸಿಷ್ಠರು ಬ್ರಾಹ್ಮಿ ಛಂದಸ್ಸಿನಲ್ಲಿ ಕೊಟ್ಟಿರೋದು. ಇದ್ರಲ್ಲಿ ಏನಾಗುತ್ತೆ, ತ್ರ್ಯಂಬಕ ಯಾವುದು? ಸೃಷ್ಟಿ ಸ್ಥಿತಿ ಲಯವೇ ತ್ರ್ಯಂಬಕ. ಬರೀ 3 ಕಣ್ಣಂತಲ್ಲ. ಭಗವಂತನಿಗೆ ಅಧ್ಯಾರೋಪ ಮಾಡಬಾರ್ದು ಜೀವಭಾವವನ್ನು. ಅವನಿಗೆ ಕಣ್ಣು, ಈ ಮೂಗು, ಈ ಪುರಾಣದ ಪ್ರಕಾರ ಇರಲಿ, ಇರಲಿ. ಭಗವಂತ ಕಥೆ ಪುರಾಣ ಅವೆಲ್ಲ ಇರಲಿ. ಆದರೆ ಭಗವಂತನೇ ಸೃಷ್ಟಿ ಸ್ಥಿತಿ ಲಯ ಈಸ್ ಎಂಬಾಡಿಮೆಂಟ್ ಆಫ್ ಸೃಷ್ಟಿ ಸ್ಥಿತಿ ಲಯ. ಭಗವಂತ ಎಲ್ಲೋ ಒಂದು ಕಡೆ ಕೂತಿರೋದಿಲ್ಲ. ವ್ಯಕ್ತವಾದ ಪ್ರಪಂಚವೇ ಅವ್ಯಕ್ತವಾದ ಪರಮಾತ್ಮ. ವ್ಯಕ್ತವಾದ ಪ್ರಪಂಚ ಅವನೇ. ಇನ್ನೊಂದು ಉಪಾಧಿ ನಿಮಿತ್ತ ಇಲ್ಲ. ಇನ್ಸ್ಟ್ರೂಮೆಂಟು ಮೆಟೀರಿಯಲ್ ಕಾಸು ಇಲ್ಲ. ಭಗವಂತನೇ ಸೃಷ್ಟಿಯಾಗಿರುವುದು. ನಾವು ಭಗವಂತ ಅಲ್ಲೆಲ್ಲೋ ಕೈಲಾಸದಲ್ಲಿ ಕೂತಿರ್ತಾನೆ, ಅದೇ ಗೊತ್ತು. ಕೈಲಾಸ ಮಾತ್ರನ, ನಮ್ಮ ದೇಶ ಮಾತ್ರದ ದೇವತಾನ? ಇವೆಲ್ಲ ಪ್ರಶ್ನೆ ಹಾಕಿದ್ರೆ ಉತ್ತರ ಕೊಡೋಕ್ಕಾಗಲ್ಲ. ಅದು ಪುರಾಣಗಳು ಇದೆ, ಅದು ನಂಬೋಣ ಅದನ್ನು. ಯಾಕೆ ಅಂತಂತಂದರೆ ನಮಗೆ ಒಂದು ದೇವ್ರ ಪೂಜೆ ದೇವರು ಬೇಕು, ವಿಗ್ರಹ ಬೇಕು. ಹಾಗಾಗಿ ತ್ರ್ಯಂಬಕಂ, ಸೃಷ್ಟಿ ಸ್ಥಿತಿ ಲಯಗಳೇ ತ್ರ್ಯಂಬಕ. ಈ ಅದನ್ನು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಜಾಗೃತ ಸ್ವಪ್ನ ಸುಷುಪ್ತಿಯಲ್ಲಿ ಗೊತ್ತಾಗುತ್ತೆ. ಅದು ಯಾವುದರಿಂದ? ತ್ರಿಗುಣಾತ್ಮಕವಾಗಿರುತ್ತೆ. ಸತ್ವರಜಸ್ತಮೋಗಳಿಂದ ಬರುತ್ತೆ. ಅಂದರೆ ಇವೆಲ್ಲ ಏನು? ಅದು ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ಗಳಲ್ಲಿರುತ್ತೆ. ಅಂದರೆ ನನ್ನ ಕಣಕಣಗಳಲ್ಲಿರುವ ಏನು ವ್ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ವೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ನ ಚ ಮೇ ನ ಪ್ರಣಶ್ಯತಿ. ದಿ ಹೋಲ್ ಮ್ಯಾನಿಫೆಸ್ಟೇಷನ್ is substratum of the whole world, is creation. Whatever the creation we are seeing, ನಾವು ಏನು ನೋಡ್ತಿದ್ದೀವಿ, ಇಟ್ ಈಸ್ ಸಬ್ಸ್ಟ್ರಾಟಮ್ ಆಫ್ ದ ಹೋಲ್ ವರ್ಲ್ಡ್. ಭಗವಂತನ ಅಧಿಷ್ಠಾನ ಭಗವಂತನೇ. ಅದನ್ನೇ ಕ್ವಾಂಟಮ್ ಹೇಳೋದು. ಈಸ್ ಕೊಟ್ಟೆ ಎಮ್ ಸಿ ಸ್ಕ್ವೇರ್. ಮತ್ತು ಅದು ಆ ಕಡೆ ಹೋಗೋದು ಬೇಡ. ಅದು ಕ್ವಾಂಟಮ್ ಥಿರಿಗೆ ತುಂಬ ಇದಾಗುತ್ತೆ, ಆಮೇಲೆ ಸುತ್ತು ಬಳಸಾಗತ್ತೆ. ಇಲ್ಲಿ ತ್ರ್ಯಂಬಕ ಇದು. ಇಲ್ಲಿ ಯಜಾಮಹೆ ಭಗವಂತ ಯಜ್ಞಭಾವದಿಂದ ನಡೆದ ಜೀವಭಾವ ಅಲ್ಲ. ಜೀವಭಾವ ನೀವು ಪುರಾಣಗಳಲ್ಲಿ ಕಥೆಗಳೆಲ್ಲ ಜೀವಭಾವವನ್ನು ಹೇಳುತ್ತೆ, ಅಧ್ಯಾರೋಪ ಮಾಡಿರ್ತಾರೆ. ಇಲ್ಲಿ ಜೀವಭಾವ ಅಲ್ಲ, ಬ್ರಹ್ಮಭಾವ. ಆ ಬ್ರಹ್ಮಭಾವದ ಮಂತ್ರವನ್ನು ಕೊಡ್ತಾನೆ ವಸಿಷ್ಠರು, ವಿಶ್ವಾಮಿತ್ರರಿಗೆ ಕೊಡ್ತಾರೆ. ನೀನು ಹೇಗೆ ತ್ರ್ಯಂಬಕ, ಈ ತ್ರ್ಯಂಬಕದಲ್ಲಿ ಯಜಾಮಹೆ ನಮಸ್ಕರಿಸುವುದಲ್ಲ, ಯಜಾಮಹೆ ಯಜ್ಞ ನಡೆದಿದೆ. ಇದು ಈಗ ಇದರಲ್ಲಿ ಮಂತ್ರಿಗಳು ಬರ್ತದೆ. ಯಜ್ಞಭಾವದಿಂದ ಸೃಷ್ಟಿಯಾಗಿರೋದು. ಆ ಯಜ್ಞ ಅಂದರೆ ಸಮರ್ಪಣೆ, ಯಜ್ಞಭಾವ. ಆ ಯಜ್ಞಭಾವದಿಂದ ನಾವು ಮಂತ್ರ ಹೇಳಬೇಕು. ದೇವ್ರನ್ನ ಸಪರೇಟ್ ಇಟ್ಟು ಮಾಡಬಾರ್ದು. ಇದು ವ್ಯಾಖ್ಯಾನ ಜಾಸ್ತಿ ಆಗುತ್ತಿದ್ದು. ಇದು ದೇವಂಭೂತ್ವ ದೇವಮ್ಮೇ ಜೈ, ದೇವರಾಗಿ ದೇವರನ್ನು ಪಡಿಸಬೇಕು. ಅಥೋನ್ಯಂ ದೇವತಾ ಮುಪಾಸತೆ, ದೇವರನ್ನ ಸಪರೇಟು ಇಟ್ಟು ಬಿಡದೆ ದೇವತಾ ಮುಪಾಸತೆ ಪಶು. ಇವನು ಪರೀಕ್ಷಿತ ರಾಜ ಕಾಡಿಗೆ ಹೋದ, ಬೇಟೆಗಾಗಿ ಹೋದ. ಎಲ್ಲೂ ಹೋದರು? ಶಮೀಕ ಋಷಿ ಆಶ್ರಮಕ್ಕೆ ಹೋದ, ತಪಸ್ಸಿನಲ್ಲಿದ್ದರು, ಕುದುರೆ ಮೇಲೆ ಕೂತು. ಎಲ್ಲಿ ಹೋದರು? ಯಾವ ಕಡೆ ಹೋದರು ಅವರು ಅಂತಂದ. ಅವನ ಸೈನ್ಯ ಎಲ್ಲೋ ಹಿಂದ್ಗಡೆ ಬೆದ್ದೂರದಲ್ಲಿತ್ತು. ಅವ್ರು ಹೇಳಿಲ್ಲ. ಅವತ್ತು ಅಲ್ಲಿ ಬಗ್ಗಿ ಧನಸ್ಸಿನಿಂದ ಕೊರಳಿಗೆ ಸತ್ತ ಹಾವನ್ನು ಹಾಕಿ ಹೋದ. ಅವರ ಮಗ ಬಂದ, ಶಮೀಕ ಋಷಿಯ ಮಗ ಶೃಂಗಿ, ನಖಶಿಕಾಂತ ಉರಿದು ಹೋದ. ತಂದೆಯ ಕಮಂಡಲಿನ ನೀರು ತಗೊಂಡು ಶಾಪ ಕೊಟ್ಟ, ತಕ್ಷಕನಿಂದ ಸಿಕ್ಕಿ ಸಾಯಲಿ, ನೀಕೆ ನನ್ನ ತಂದೆಗೆ ಒರಳಿಗೆ ಹಾಕಿ. ಪಾಪ ಗೊತ್ತಾಗಲಿಲ್ಲ ಹುಡುಗ. ತಂದೆ ಕಂಡುಬಿಟ್ರು, ಎಂಥ ಕೆಲಸ ಮಾಡಿದೆ ರಾಜ, ಪ್ರತ್ಯಕ್ಷ ದೈವತ, ಏನು ಕೆಲಸ ಮಾಡಿಬಿಟ್ಟೆ, ನಿಮಗೆ ವಾಪಸ್ ನಿಗ್ರಹಿಸಲು ಬರುವುದಿಲ್ಲ. ಅದನ್ನು ನಡೆದು ಹೋಗುತ್ತೆ ಹೇಳಿ ಕಳಿಸ್ಬಿಟ್ರು. ನಡೆದು ಹೋಯ್ತದ್ದು. ಅವನ ಮಗ ಜನ್ಮೇಜಯ ರಾಜ ಸರ್ಪಯಾಗ ಮಾಡ್ತಾನೆ. ಅಂದರೆ ಆ ಸ್ಥಿತಿಯಲ್ಲಿ ನಾವು ಹೇಳಬೇಕು. ಈಗ ಗಾಯತ್ರಿ ಮಂತ್ರಕ್ಕೆ ಮೃತ್ಯುಂಜಯ ಮಂತ್ರ ಹಾಕಿದರೆ ಒಂದು ಅದು ಸಂಜೀವನಿ ಮಂತ್ರ ಅಂತ. ಸಂಜೀವನಿ ಮಂತ್ರ ಆಗುತ್ತದು. 108 ಸಲ ನಾವು ಒಂದು ಸಕ್ಕರೆಯೋ ನೀರನ್ನು ಒಂದು ಅಭಿಮಂತ್ರಿಸಿ ನಾವು ಕೊಟ್ಟರೆ ಅದು ಆಗುತ್ತೆ, ನಡೆದು ಹೋಗುತ್ತದು. ಸಂಜೀವನಿ ಆಗುತ್ತದು. ಸಂಜೀವನಿ ಗಿಡಮೂಲಿಕೆ ಮಾರುತಿ ಲಕ್ಷ್ಮಣ ಇದಕ್ಕೆ ಹಿಮಾಲಯಕ್ಕೆ ಹೋಗಿ ತಂದಾಗ
ಆ ಸಂಜೀವನಿ ಗಿಡಮೂಲಿಕೆ, ಇದು ಸಂಜೀವನಿ ಮಂತ್ರ. ಅಂದರೆ ಆ ಸ್ಥಿತಿಯಲ್ಲಿ ಹೇಳೋಕ್ಕೆ ನಮಗೆ ಬರಬೇಕಲ್ಲ. ನಾವು ಜೀವಭಾವದಿಂದ ಕೌಂಟ್ ಮಾಡಿಬಿಟ್ಟು, ನಾವು ಆ ಹುಡುಗ 6 ತಿಂಗಳು ಹೇಳಿದಾನೆ, ಶಮೀಕ ಋಷಿಯ ಮಗ ಶೃಂಗಿ ಶಾಪ ಕೊಟ್ಟ, ನಾವು 60 ವರ್ಷ ಹೇಳಿದ್ದೀವಿ. ಹೇಗೆ? ಕೌಂಟಲ್ಲಿ ಸ್ವಾಮಿ ದೇವಂಬುತ್ವ ದೇವಂ ಬಿಜ, ದೇವರಾಗಿ ದೇವರನ್ನ ಬಡಿಸುವ. ಗಾಯತ್ರಿ ಮಾಮಾಹಯಾಮಿ, ಸಾವಿತ್ರಿ ಮಾಮಾಹಯಾಮಿ, ಸರಸ್ವತಿ ಚಂದರ್ಷಿ ಮಾಮಾಹಯಾಮಿ, ಅಹಂ ಗಾಯತ್ರಿ ಅಹಂ ಬ್ರಹ್ಮಾಸ್ಮಿ ತತ್ತಮಸಿ. ಎಲ್ಲವೂ ದಿ ಹೋಲ್ ಮ್ಯಾನಿಫೆಸ್ಟೇಷನ್ ಕ್ರಿಯೇಷನ್, ಎಲ್ಲವೂ ಭಗವಂತನೇ. ಅದು ವಿಜ್ಞಾನ ಒಪ್ಪಿದೆ, ಪುರಾಣಗಳು ಒಪ್ಪಿದೆ, ನಾವು ಒಪ್ಪಲ್ಲ ಅಷ್ಟೇ. ನಮಗೆ ಲಾಸು, ಪುರಾಣಕ್ಕೇನು ಲಾಸು ಇಲ್ಲ, ವೇದಗಳಿಗೇನು ಲಾಸು ಇಲ್ಲ. ಇದು ತ್ರ್ಯಂಬಕ, ಇಲ್ಲಿ ಯಜ್ಞ ನಡೆದಿದೆ. ಆ ಯಜ್ಞ ಅದಕ್ಕೆ ಪೂರಕವಾಗಿ ಅದು ಯಜ್ಞ ಹೇಗೆ ಅಂತಂತಂದರೆ ಅದಕ್ಕೆ ಒಂದು ಬೇಕಾಗುತ್ತೆ, ಅದಕ್ಕೊಂದು 20 ನಿಮಿಷ ಬೇಕಾಗುತ್ತೆ. ಅದನ್ನು ಡ್ರಾಪ್ ಮಾಡಿಬಿಟ್ಟು ಮುಂದಕ್ಕೆ ಹೋಗ್ತೀನಿ, ಅದನ್ನು ಹೇಳ್ತೀನಿ, ಅದು ಹೇಗೆ ಯಜ್ಞ ನಡೆದಿದೆ ಅಂತ. ಯಜ್ಞ ಅಂದರೆ ಹೋಮ ಹವನಗಳ ಲೆಕ್ಕ ತಗೋಬೇಡಿ. ಯಜ್ಞ ಸುಗಂಧಿಂ ಪುಷ್ಟಿವರ್ಧನಂ ಇದೆ. ಇದು ಸುಗಂಧಿಯಲ್ಲಿ ಪುಷ್ಟಿವರ್ಧನ ಆಗಬೇಕು, ಮೆಚುರಿಟಿ. ಸುಗಂಧಿ ಹೈ ಲೆವೆಲ್ ಕಾನ್ಷಿಯಸ್ನೆಸ್ನಲ್ಲಿ, ಹೈ ಲೆವೆಲ್ ಕ್ವಾಲಿಟೀಸಲ್ಲಿ ಹೈ ಲೆವೆಲ್. ಶ್ರೀಕೃಷ್ಣ ಡಿವೈನ್ ಕ್ವಾಲಿಟೀಸ್ 36 ಗುಣಗಳು ಹೇಳ್ತಾನೆ ಭಗವಂತನ ಸ್ವರೂಪವನ್ನು. ನಾವು ಅದನ್ನು ಆ ಸ್ಥಿತಿಯನ್ನು ತಲುಪಿದ್ರೆ ನಾವು ಎಲ್ಲರೂ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ಎಲ್ಲರೂ ಶ್ರೀರಾಮ, ಅಲ್ಲಿ ನಾವೇ ಅದಾಗ್ಬಿಡ್ತೀವಿ. ಬದುಕಿರುವಾಗ ಜೀವನ ಮುಕ್ತಾವಸ್ಥೆ ಶಂಕರಾಚಾರ್ಯರು ಬದುಕಿರುವಾಗ ಜೀವನ ಮುಕ್ತಾವಸ್ಥೆ ಅನುಭವಿಸಬೇಕು. ಈ ಕ್ವಾಲಿಟೀಸ್ ಎಲ್ಲ ಮಾಡಿಕೊಂಡು ಸುಗಂಧಿ, ಅದು ಆ ಸುಗಂಧ ಸ್ಥಿತಿಯಲ್ಲಿ ಆ ಮೆಚ್ಯೂರಿಟಿ, ಹೈ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಪುಷ್ಟಿವರ್ಧನರಾಗಬೇಕು. ಆಗ ಏನಾಗುತ್ತೆ? ಉರ್ವಾರಕ್ಕೆ ಮಂದನಾಥ್, ಉರ್ವಾರಕ್ಕೆ ಯಾವುದು ಸೋರೆ ಬುರುಡಿಯೋ, ಎಂಥದೋ ಸೌತೆಕಾಯೋ, ಯಾವುದೋ ಒಂದು ಕಲ್ಲಂಗಡಿ ಹಣ್ಣು, ಎಂಥದೋ ಒಂದು ಇರುತ್ತಲ್ಲ ಕರ್ಬೂಜ ಹಣ್ಣು, ಅದು ಹಣ್ಣಾದ ಮೇಲೆ ಡಿಟ್ಯಾಚ್ ಆಗಿಬಿಡುತ್ತೆ. ತೆಂಗಿನ ಗಿಡ ಕಾಯಿ ಹಣ್ಣು ಸ್ವಲ್ಪ ಇದಾಯಿತು ಅಂತಂದಾಗ ಡ್ರಾಪ್ ಮಾಡುತ್ತೆ. ಪ್ರಕೃತಿಯಲ್ಲಿ ಯಜ್ಞ ನಡೆದಿದೆ. ಪ್ರಕೃತಿಯಲ್ಲಿ ನಾವು ಕಲೆಕ್ಟ್ ಇನ್ನೂ 10 ಜನ್ಮಕ್ಕೆ 100 ಜನ್ಮಕ್ಕಾಗುವಷ್ಟು ಪಾಪನ ಕಲೆಕ್ಟ್ ಮಾಡಿ ಇಟ್ಟು ಹೋಗ್ತೀವಿ. ಮತ್ತೆ ಹುಟ್ಟಲ್ಲ ಅನುಭವಿಸೋಕ್ಕೆ. ಏನು ಹೊತ್ಕೊಂಡು ಹೋಗೋದೇನು ಪಾಪ. ಅದು ಟ್ರಾನ್ಸ್ಮೈಗ್ರೇಷನ್, ಈವಲ್ ಫ್ಯಾಕಲ್ಟೀಸ್. ಇಲ್ಲದ್ರೆ ಈ ಕುರುಡ ಈ ಹೆಳವ ಇವೆಲ್ಲ ಯಾರು? ಅವರೆಲ್ಲ ಶ್ರೀಮಂತರೇ, ಎಲ್ಲ ಇಟ್ಟೋದಾರೆ, ಎಲ್ಲ ತಲೆ ಹೊಡೆದವ್ರೆ. ಈಗ ಈ ಸುಗಂಧ ಸ್ಥಿತಿಯಲ್ಲಿ, ಆ ಡಿವೈನ್ ಕ್ವಾಲಿಟೀಸಲ್ಲಿ ಸುಗಂಧಿ ಪುಷ್ಟಿವರ್ಧನರಾಗಬೇಕು. ಆಗ ಏನಾಗುತ್ತೆ? ಉರ್ವಾರಗೋಮ ವಂದನ ಅಂತ ಮೃತ್ಯುವಿನಿಂದ ಮೃತ್ಯು ಯಾವುದು? ಇದು ಮೃತ್ಯು. ಈ ದೇಹ ಮೃತ್ಯು. ಮೈಂಡ್ ಈಸ್ ಪ್ರೊಜೆಕ್ಟೆಡ್ ಔಟ್ ಆಫ್ ಕಾನ್ಷಿಯಸ್ನೆಸ್. ಮನಸ್ಸು ಆತ್ಮನಿಂದ ಪ್ರತಿಬಿಂಬಿತವಾಗಿದೆ. ಆದರೆ ಅದೇ ನಾನು ಅಂತ ಅರ್ಥವಾಗಿ ನಿಲ್ಲಿಸಬೇಕಾದ್ರೆ ಡಿವೈನ್ ಕ್ವಾಲಿಟೀಸ್ ತುಂಬ್ಕೋಬೇಕು. ಜಪ ಮಾಡ್ತಾ ಇರಬೇಕು, ರಾಮನಾಮ ಬರೀಬೇಕು, ಪೂಜೆಗಳು ಮಾಡಬೇಕು, ಭಜನೆಗಳು ಮಾಡಬೇಕು. ಸುಮ್ಮನೆ ಅಲ್ಲಿ ಗಳಿಯೋದಲ್ಲ. ನೀವು ಮೈಸೂರು ಕಡೆ ಹೋಗ್ತಾ ಬೆಂಗಳೂರು ದೂರ ಆಗುತ್ತೆ. ಹಾಗೆ ನಾವು ಜೀವಭಾವ ತಜ್ಜಪಾದ ಅರ್ಥಭಾವನಂ ರತ್ನಾಕರ ಬೇಡ ವಾಲ್ಮೀಕಿ ಆಗಿ ಹೋಗ್ತಾನೆ. ಸುಮ್ಮನೆ ಅಲ್ಲ. ಸನಾತನದ ಸಂಪ್ರದಾಯದಲ್ಲಿ ವೈಜ್ಞಾನಿಕತೆ ಅಸಾಧ್ಯವಾಗಿದೆ. ಇಲ್ಲಿ ಅದು ಸ್ವಲ್ಪ ನಮಸ್ಕಾರ ಯಜಾಮಹೇ ನಮಸ್ಕಾರ ಮಾಡ್ತೀವಿ, ಉರ್ವಾರಕವನ್ನು ಹೇಳ್ಕೊಂಡು ಹೋಗ್ತಾರೆ. ಇರಲಿ ಅಂದರೆ ಇಲ್ಲಿ ತ್ರ್ಯಂಬಕಂ ಯಜಾಮಹೇ ಯಜ್ಞ ನಡೆದಿದೆ. ಸೃಷ್ಟಿಯಲ್ಲಿ ಯಜ್ಞ. ಭಗವಂತನೇ ಸಮುದ್ರವನ್ನು ಎತ್ತಿ ಸೂರ್ಯನಾಗಿ ಸಮುದ್ರವನ್ನು ಎತ್ತಿ ಸಸ್ಯ ಜೀವಜರಾಶಿ, ಅದು ಯಜ್ಞಭಾವ, ಯಜ್ಞನಾಗಿ. ಉರ್ವಾರಕವನ್ನು ಹೇಗೆ ಡಿಟ್ಯಾಚ್ ಆಗುತ್ತೋ ಮೆಚ್ಯೂರ್ ಆದಮೇಲೆ ಹಣ್ಣು, ಹಾಗೆ ನಾನು ಮೃತ್ಯು, ಈ ಜನ್ಮ ಮರಣಗಳಿಂದ ಮೃತ್ಯುವರೆಗೂ ಕ್ಷೀಯಮಾಮೃತ ಬಿಟ್ಟು ಹೋಗಬೇಕು. ಅಮೃತತ್ವದಿಂದಲ್ಲ. ಅಮೃತತ್ವ ಯಾವುದು? ನಮ್ಮ ಸ್ವರೂಪವೇ ಅಮೃತತ್ವ. ಆದರೆ ಅದು ಆತ್ಮನಾಗಿದೆ. ಆತ್ಮದಿಂದ ಪ್ರತಿಬಿಂಬಿತವಾಗಿ ಮನಸ್ಸು ಹುಟ್ಟಿದೆ. ಅದು ಈ ಪಾಪ ಪುಣ್ಯಗಳನ್ನು ಹುಟ್ಕೊಂಡು ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಟ್ರಾನ್ಸ್ಮೈಗ್ರೇಷನ್, ಇನ್ನೊಂದು ಜನ್ಮಕ್ಕೆ ಹೋಗುತ್ತೆ. ಇದು ಪ್ಯೂರಿಫೈ ಆಗಬೇಕು. ಅದು ಜೀವನ್ಮುಕ್ತ ಅವಸ್ಥೆ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಪ್ರಜ್ಞಾನಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ವೇದಗಳು ಹೇಳುತ್ತೆ. ಆ ಸ್ಥಿತಿಯನ್ನು ಪಡೆದಾಗ ಅದು
ಇಸ್ ನಾಟ್ ಸ್ಟೇಟ್ ಆಫ್ ಬೀಯಿಂಗ್, ಇಸ್ ಬಿಕಮಿಂಗ್ ಅಲ್ಲ ಬೀಯಿಂಗ್, ಸ್ಟೇಟ್ ಆಫ್ ಬೀಯಿಂಗ್. ಅದು ನಮ್ಮ ಸ್ವರೂಪ. ಈ ಆನಂದ ಸ್ವರೂಪದ ಮಂತ್ರವನ್ನು, ಈ ಬೀಜಾಕ್ಷರ ಮಂತ್ರದವನ್ನು ಹೇಳ್ತಾ 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 ವೈಬ್ರೇಷನ್ನು ಬೀಜಾಕ್ಷರ ಅದು ಅವನ್ನ ಮೇಲಿಗೆ ಅವನ್ನ ಎನ್ಫೋಲ್ಡ್ಮೆಂಟ್ ವಿಕಾಸವಾದ ತಗೊಂಡು ಹೋಗುತ್ತೆ. ತೊಂದರೆ ಆದಾಗ ಅಪಮೃತ್ಯುಗಳು, ತೊಂದರೆಗಳು, ಕಾಯಿಲೆಗಳು, ಕಸಾಲೆಗಳು ಎಲ್ಲದಕ್ಕೂ ಈ ಮಂತ್ರವನ್ನು ಗಾಯತ್ರಿ ಮಂತ್ರಕ್ಕೆ ಹೇಳಿದರೆ ಸಂಜೀವನಿ ಮಂತ್ರ ಆಗುತ್ತೆ. ನಾನು ಆ ಯಜ್ಞ ಭಾವದದ್ದನ್ನು ಅದನ್ನೇ ಸಪ್ರೇಟಾಗಿ ಹೇಳ್ತೀನಿ, ಯಜ್ಞ ಹೇಗೆ ಅಂತ. ವಿತ್ ದಿಸ್ ಐ ಕನ್ಕ್ಲೂಡ್. ಎಲ್ಲರಿಗೂ ಭಗವಂತ ಸನ್ಮಂಗಳವನ್ನು ಉಂಟು ಮಾಡಲಿ. ನಮಸ್ಕಾರ.